ಪ್ರಿಪರೇಷನ್ ಆರಂಭ ಮಾಡ್ತಾ ಇದ್ದೀವಿ ಸರ್. ಅಲ್ಲಪ್ಪ, ನಾನು 365 ದಿನ ಎಲೆಕ್ಷನ್ನೇ ಮಾಡೋದು. ನಾನು ಈಗ ಗೆದ್ದಾಗೂ ಕೂಡ 45 ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದೀನಿ ಅಂತ ಎಲ್ಲರೂ ಕುಂತಿದ್ದೀನಿ ಅಂತ ಹೇಳ್ತೀನಿ. ಇವತ್ತಷ್ಟೇ, ನಾಳೆ ಅಗೇನು ರೊಟೀನ್ ವರ್ಕ್ ಇದ್ದು ನಮಗೆ. ಆ ಥರ ಏನು ರೊಟೀನ್ ವರ್ಕು. ಸ್ವಲ್ಪ ಸೋತಿದ್ರಿಂದ ಸ್ವಲ್ಪ ಸೋಂಬೇರಿ ಆಗಿದ್ದೀನಿ. ಹಾಗಾಗಿ ಸ್ವಲ್ಪ ಆಕ್ಟಿವಿಟೀಸ್ ಆಗಬೇಕು. ಅದಾಯಿತು, ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಅನ್ನುವ ಅಚಲವಾದ ನಂಬಿಕೆ 142 ಕೋಟಿ ಭಾರತೀಯರಲ್ಲಿದೆ. ಅದು ನನ್ನಲ್ಲೂ ಇದೆ. ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಅಳಿಲು ಸೇವೆನೂ ಕೂಡ ಇರ್ತದೆ. ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟು ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಾನು ತಂದೆ ಆದಂಥ ಒಂದು ಇತಿಹಾಸ ಇದೆ. ಹಂಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಯ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ. ಬಜೆಟ್ ಬಗ್ಗೆ ಈಗಾಗಲೇ ಎಲ್ಲ ನೀವು ವಿಶ್ಲೇಷಣೆ ಮಾಡಿದ್ದೀರಿ. ಇವಾಗ ಹೇಳಿದ್ರೆ ಅದು ಹಳೇದಾಗ್ಬಿಡ್ತದೆ. ಒಂದು ಸಿದ್ದರಾಮಯ್ಯ ಸಾಹೇಬರು 15 ವರ್ಷ 15ನೇ ಬಡ್ಜೆಟ್ ಮಂಡನೆ ಮಾಡಿರೋದು ಬಿಟ್ಟರೆ ಅದು ಯಾಕೋ ಏನೋ ಈ ಸಾರಿ ಸರಿಯಾಗಿ ಅವ್ರು ಗಮನ ಹರಿಸಿಲ್ಲ ಅಂತ ಕಾಣಿಸ್ತದೆ. ಪ್ರಿಪರೇಷನ್ ಆರಂಭ ಮಾಡ್ತಾ ಇದ್ದೀವಿ ಸರ್. ಅಲ್ಲಪ್ಪ, ನಾನು 365 ದಿನ ಎಲೆಕ್ಷನ್ನೇ ಮಾಡೋದು. ನಾನು ಈಗ ಗೆದ್ದಾಗೂ ಕೂಡ 45 ವರ್ಷದಿಂದ ನಾನು ಯಾವ ಥರ ಇಲ್ಲಿ ಗೆದ್ದೋನು ಒಂದಿನ ವಾಪಸ್ಸು ಗೆದ್ದಿದ್ದೀನಿ ಅಂತ ಎಲ್ಲರೂ ಕುಂತಿದ್ದೀನಿ ಅಂತ ಹೇಳ್ತೀನಿ. ಇವತ್ತಷ್ಟೇ, ನಾಳೆ ಅಗೇನು ರೊಟೀನ್ ವರ್ಕ್ ಇದ್ದು ನಮಗೆ. ಆ ಥರ ಏನು ರೊಟೀನ್ ವರ್ಕು. ಸ್ವಲ್ಪ ಸೋತಿದ್ರಿಂದ ಸ್ವಲ್ಪ ಸೋಂಬೇರಿ ಆಗಿದ್ದೀನಿ. ಹಾಗಾಗಿ ಸ್ವಲ್ಪ ಆಕ್ಟಿವಿಟೀಸ್ ಆಗಬೇಕು. ಅದಾಯಿತು, ಒಂದು ಕೇಳಿದ್ದೀವಿ, ಹೈಕಮಾಂಡು ಗುರುತಿಸಿ ಕೊಟ್ಟರೆ ಜನಗಳ ಹತ್ರ ಹೋಗ್ತೀವಿ. ಈ ರಾಷ್ಟ್ರಕ್ಕೆ ಮತ್ತೊಮ್ಮೆ ಸನ್ಮಾನ್ಯ ನರೇಂದ್ರ ಮೋದಿಯವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಭವ್ಯ ಭಾರತದ ಭವಿಷ್ಯದಲ್ಲಿ ಭಾರತವನ್ನು ಉತ್ತುಂಗ ಕೊಂಡೊಯ್ತಾರೆ ಅನ್ನುವ ಅಚಲವಾದ ನಂಬಿಕೆ 142 ಕೋಟಿ ಭಾರತೀಯರಲ್ಲಿದೆ. ಅದು ನನ್ನಲ್ಲೂ ಇದೆ. ನರೇಂದ್ರ ಮೋದಿಯವರು ದೇಶಕ್ಕೆ ಪ್ರಧಾನಿ ಆಗ್ತಾರೆ ಅಂದಾಗ ನಾವು ಅದಕ್ಕೆ ನಮ್ಮ ಅಳಿಲು ಸೇವೆನೂ ಕೂಡ ಇರ್ತದೆ. ನಾನು ಆ ಥರ ಯೋಚನೆ ಮಾಡಿಲ್ಲಪ್ಪ. ನನಗೇನು ತುಮಕೂರು ಅಷ್ಟೇನಲ್ಲ, ನನಗೆ ಬೆಂಗಳೂರು ಎಷ್ಟು ತುಮಕೂರು ಅಷ್ಟೇಪ್ಪ. ಬೆಂಗಳೂರಿಗಿನ್ನ ಹತ್ತಿರದಲ್ಲಿ ಇರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ನಾನು ತಂದೆ ಆದಂಥ ಒಂದು ಇತಿಹಾಸ ಇದೆ. ಹಂಗಾಗಿ ತುಮಕೂರು ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ಅದೆಲ್ಲ ಯಾಕಪ್ಪ, ಹೈಕಮಾಂಡು ಹೋಗು ಅಂದರೆ ಎಲ್ಲಿ ಕಳಿಸ್ತಾರೆ ಹೋಯ್ತೀನಿ, ಇಲ್ಲಾಂದ್ರೆ ಆರಾಮಾಗಿ ಉದ್ಯೋಗ ಇದೆ ಮಾಡೋಣ. ಬಜೆಟ್ ಬಗ್ಗೆ ಈಗಾಗಲೇ ಎಲ್ಲ ನೀವು ವಿಶ್ಲೇಷಣೆ ಮಾಡಿದ್ದೀರಿ. ಇವಾಗ ಹೇಳಿದ್ರೆ ಅದು ಹಳೇದಾಗ್ಬಿಡ್ತದೆ. ಒಂದು ಸಿದ್ದರಾಮಯ್ಯ ಸಾಹೇಬರು 15 ವರ್ಷ 15ನೇ ಬಡ್ಜೆಟ್ ಮಂಡನೆ ಮಾಡಿರೋದು ಬಿಟ್ಟರೆ ಅದು ಯಾಕೋ ಏನೋ ಈ ಸಾರಿ ಸರಿಯಾಗಿ ಅವ್ರು ಗಮನ ಹರಿಸಿಲ್ಲ ಅಂತ ಕಾಣಿಸ್ತದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.